ಗ್ಲೂಕೋಸ್ ಟೆಸ್ಟ್ ನಿಮಗೆ ಯಾವ ಮಂತಲ್ಲಿ ಮಾಡಿದ್ರು ಅಂಡ್ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸೌಮ್ಯ ಶೇರ್ ಮಾಡ್ಕೊಳ್ಳಿ ಅಂತ DMs ಮಾಡಿ ಕೇಳ್ತಿದ್ದೀರಾ. 6th ಮಂತಲ್ಲಿ ನನಗೆ ಈ ಟೆಸ್ಟ್ ಮಾಡಿದ್ದು. ಮಾರ್ನಿಂಗ್ ಒಂದು 8 ಗಂಟೆಗೆ ಹೋಗಿ ಬ್ಲಡ್ ಕೊಟ್ವಿ, ಮತ್ತೆ 2 ಅವರ್ಸ್ ಗ್ಯಾಪ್ ಕೊಟ್ಟಿದ್ದಾದ್ಮೇಲೆ ಅಗೈನ್ ಬ್ಲಡ್ ತಗೋತಾರೆ. ಆ ಟೈಮಲ್ಲಿ 75 ಗ್ರಾಮ್ ಗ್ಲೂಕೋಸ್ ಪೌಡರ್ನ 1/2 ಲೀಟ್ರ್ ಇಲ್ಲ 1 ಲೀಟ್ರ್ ವಾಟರಲ್ಲಿ ಹಾಕಿ ಕೊಡ್ತಾರೆ. ಅದನ್ನ ಕುಡಿಬೇಕು. ರಿಸಲ್ಟ್ಸ್ ರೇಂಜು 80 to 140 ಒಳಗಿರಬೇಕು. ಪ್ರೆಗ್ನೆನ್ಸಿಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಈ ಟೆಸ್ಟ್ ನ ಮಾಡ್ತಾರೆ. ಅಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋದಾದ್ರೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ರೆ ಬರೀ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸೇ ಬರ್ತಿರ್ತವೆ. ಆ ಟೈಮಲ್ಲಿ ನಾನು ಕೂಡ ಎದುರ್ಕೊಂಡಿದ್ದೆ ಹೇಗಿರುತ್ತೋ ಏನೋ ಅಂತ. ಬಟ್ ನನಗೆ ಯಾವುದೇ ರೀತಿ ವಾಮಿಟ್ ಆಗಲಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೀವು ಕೂಡ ಏನು ಎದುರ್ಕೊಳ್ಳೋಕೆ ಹೋಗಬೇಡಿ. ಆ ಟೈಮಲ್ಲಿ ನನ್ನ ರಿಯಾಕ್ಷನ್ ಹೇಗಿತ್ತು ಅಂತ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಆಲ್ರೆಡಿ ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಒಂದು 11 ನಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಒಂದು 2 ದಿನದಿಂದ ಸಪ್ಪಿನ ಸಾರು ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಂಗಾಗಿ ಇವತ್ತು ಮಧ್ಯಾಹ್ನ ದುಡ್ಡಕ್ಕೆ ಸಪ್ಪಿನ ಸಾರನ್ನೇ ಮಾಡ್ಕೊಂಡಿದ್ದೆ. ಈ ಸಾಂಬಾರ್ಗೆ ಮುದ್ದೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಧ್ಯಾಹ್ನ ರೈಸ್ ಮಾಡ್ಕೊಂಡಿದ್ದೆ, ನೈಟ್ ಅದೇ ಸಾಂಬಾರ್ಗೆ ಮುದ್ದೆ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್.